ಬಟ್ ಎಷ್ಟು ಪರ್ಸೆಂಟ್ ಆಗಬಹುದು ಅಂತ? ಯಾಕೆಂದರೆ 2018 ಮತ್ತು 20% ನೀವು ನೋಡಿದ್ರಿ ಅಂದರೆ 54 ಇತ್ತು, 53ಕ್ಕೆ ಡ್ರಾಪ್ ಆಯಿತು ಅನ್ನೋದು ಬಿಟ್ಟರೆ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆಪ್ನ ವೋಟ್ಸ್ ಬೀಳುತ್ತಾ? ಬಿದ್ದರೆ ಎಷ್ಟು ಪರ್ಸೆಂಟ್ ಬೀಳಬೇಕು BJP ಅಧಿಕಾರಕ್ಕೆ ಬರಬೇಕು ಅಂದರೆ BJP ಎಷ್ಟು ತಗೋಬೇಕಾಗುತ್ತೆ? पॉलिटिक्सनಲ್ಲೂ ಕೂಡ ಭಗವಾನ್ ದೇತಾ है तो छप्पड़ फाड़ के देता है, भगवान लेता ही तो भी छप्पड़ फाड़ के देता है. ನೀವು ಕಳೆದ ಬಹುತೇಕ ಚುನಾವಣೆಗಳ ರಿಸಲ್ಟ್ಸ್ಗಳನ್ನು ನೋಡಿ, ಆಡಳಿತ ಪಕ್ಷ ಇಫ್ ಸ್ಟಾರ್ಟೆಡ್ ಸ್ಲೈಡಿಂಗ್ ಡೌನ್, ಅದಕ್ಕೆ ತುಂಬ ಅಂದರೆ 2% ಸ್ಲೈಡ್ ಆಗುತ್ತೆ, 3% ಸ್ಲೈಡ್ ಆಗುತ್ತೆ ಅನ್ನೋದಿರಲ್ಲ. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಆಂಧ್ರ ರಿಸಲ್ಟ್ ಇನ್ ಡೆಲ್ಲಿ ಅಲ್ಲ, ನೀವು ಪ್ರತಿ ಕರ್ನಾಟಕ ತೆಗೆದುಕೊಳ್ಳಿ, ತೆಲಂಗಾಣ ತೆಗೆದುಕೊಳ್ಳಿ, ಹಿಮಾಚಲ್ ಪ್ರದೇಶ ತೆಗೆದುಕೊಳ್ಳಿ, ಮಧ್ಯಪ್ರದೇಶದ ರಿಸಲ್ಟ್ಸ್ ತೆಗೆದುಕೊಳ್ಳಿ, ಮಹಾರಾಷ್ಟ್ರದ ರಿಸಲ್ಟ್ಸ್ ತೆಗೆದುಕೊಳ್ಳಿ, ಒಂದೋ ಮತದಾರ ಇನ್ಕಂಬನ್ಸಿ ಇದ್ದರೆ ಪ್ರೋ ಇನ್ಕಂಬನ್ಸಿ ವೋಟನ್ನು ಕೊಡ್ತಾನೆ, ಆಂಟಿ ಇನ್ಕಂಬನ್ಸಿ ಇದ್ದರೆ ಅಷ್ಟೇ ಸ್ಲೈಡ್ ಡೌನ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ನೋಡಿ, ನೀವು ದಿಲ್ಲಿಯ 2013 ಒಂದು ಬಿಟ್ಬಿಡಿ, that was a fractured mandate. 2014 Lok Sabha, BJP was getting 50% plus votes. 2015 Vidhan Sabha, February, Aam Aadmi Party was getting 50% ಕಿಂತ ಜಾಸ್ತಿ ವೋಟ್ಸ್ಗಳು. 2019 ಲೋಕಸಭೆ ತೆಗೆದುಕೊಳ್ಳಿ, ಅಗೇನ್ BJPಗೆ 50% ಗಿಂತ ಜಾಸ್ತಿ ಇತ್ತು. 2020 ವಿಧಾನಸಭಾ ತೆಗೆದುಕೊಳ್ಳಿ, ಅಗೇನ್ ಆಮ್ ಆದ್ಮಿ ಪಾರ್ಟಿಗೆ 50% ಗಿಂತ ಜಾಸ್ತಿ ಇತ್ತು. 2024 ಲೋಕಸಭಾ ತೆಗೆದುಕೊಳ್ಳಿ, ಅಗೇನ್ BJPಗೆ 50% ಗಿಂತ ಜಾಸ್ತಿ. ಸೊ BJP ಹ್ಯಾಸ್ ಟು ರೀಚ್ 50+ ಅಂತ ಹೇಳಿದ್ರೆ ಮಿನಿಮಮ್ 12% ಜಾಸ್ತಿ ಮಾಡ್ಕೋಬೇಕು. 48 to 49% ಅನ್ನೋದನ್ನು ಹೇಳಲಾಗ್ತಾ ಇದೆ. ದಟ್ ಈಸ್ 10 to 11. ಅಂದರೆ ಅನೇಕ ಬಾರಿ ಏನಾಗುತ್ತೆ ನೋಡಿ, ಈಗ ನಿಮಗೆ ಚಾಂದ್ನಿ ಚೌಕ್ ಏನಾಗುತ್ತೆ, ವೆಸ್ಟ್ ಡೆಲ್ಲಿ ಏನಾಗುತ್ತೆ, ಔಟರ್ ಡೆಲ್ಲಿ ಏನಾಗುತ್ತೆ, ಸೌತ್ ಡೆಲ್ಲಿ ಏನಾಗುತ್ತೆ, ನೀವು ಎಲ್ಲ ಕಡೆ 50% ಜಾಸ್ತಿ ಇರಲ್ಲ. ಕೆಲವೊಂದು ಕಡೆ 48, 49 ಇರುತ್ತೆ, ಕೆಲವೊಂದು ಕಡೆ 52, 53% ಇರುತ್ತೆ. ನಾವು ಎವರೇಜ್ ಔಟನ್ನು ತೆಗೆದುಕೊಂಡಾಗ ದಟ್ ಇಸ್ 48, 49% ಅಂತ ಹೇಳಲಾಗ್ತಾ ಇದೆ. ಬಟ್ ನೋಡಿ, ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಗಿವನ್ ಲಾಟ್ ಆಫ್ ಸರ್ಪ್ರೈಸಸ್ ಹಿಂದೆ ಕೂಡ. ಅಟ್ ದ ಸೇಮ್ ಟೈಮ್ ಇವಾಗ ಈ ಸರ್ವೆಗಳು ಹೇಳ್ತಾ ಇವೆ ಅಂದ್ರೆ ಸರ್ವೆಗಳನ್ನೇ ನಂಬಬೇಕು ಅಂತಾನೂ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಇದರ ವಿರುದ್ಧ ತದ್ವಿರುದ್ಧವಾಗಿಯೂ ಕೂಡ ರಿಸಲ್ಟ್ ಬರಬಹುದು ಅನ್ನೋದಾದ್ರೆ ಆಮ್ ಆದ್ಮಿ ಕೈ ಹಿಡಿಯೋ ವಿಷಯಗಳು ಯಾವುವು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.